ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ನಿಮ್ಮ ಅಲೆಮಾರಿ ಅಭಿಯಂತರ ಹಾಸನಲ್ಲಿ 2ನೇ ದಿನ ಇವತ್ತು. ನಾನಿವತ್ತು ಶ್ರೀ ರಂಗನಾಥ ಸ್ವಾಮಿ ಗುಡಿ ಕೋನಾಪುರ, ಶೆಟ್ಟಿಹಳ್ಳಿ ಚರ್ಚ್, ಓಂಕಾರೇಶ್ವರ ಗುಡಿ ಮತ್ತೆ ಸೀಗೆಗುಡ್ಡ ಹೋಗೋ ಪ್ಲಾನ್ ಇದೆ. ಸೊ 4 ಪ್ಲೇಸ್ ಕವರ್ ಮಾಡ್ಕೊಂಡು ಹಾಸನಿಂದ ಬೆಂಗಳೂರಿಗೆ ಹೋಗ್ಬೇಕು. ಫಸ್ಟ್ ನಾನು ರಂಗನಾಥ ಸ್ವಾಮಿ ಗುಡಿ ಮತ್ತೆ ಶೆಟ್ಟಿಹಳ್ಳಿ ಚರ್ಚ್ ಕವರ್ ಮಾಡ್ತಾ ಇದ್ದೀನಿ. ಅದೆರಡು ಅರ್ಕಲ್ಗೋಡ್ ರೋಡ್ ಅಲ್ಲಿ ಇರೋದು. ಸೊ ನಾನೀಗ ಅರ್ಕಲ್ಗೋಡು ರೋಡ್ ಅಲ್ಲಿ ಹೋಗ್ಬೇಕು ಮೊದಲು. ಸೊ ಅದೆರಡನ್ನು ನೋಡ್ಕೊಂಡು ನಾನು ವಾಪಸ್ ಮತ್ತೆ ಹಾಸನಿಗೆ ಬಂದು ರೂಮ್ ಚೆಕ್ಔಟ್ ಮಾಡ್ಕೊಂಡು ಉಳಿದಿದ್ದೆರಡು ಆನ್ ದ ವೇನೆ ಬರುತ್ತೆ, ಅದೆರಡು ದೇವಸ್ಥಾನ ಕವರ್ ಮಾಡ್ಕೊಂಡು ಬೆಂಗಳೂರಿಗೆ ಹೋಗೋ ಪ್ಲಾನು. ಸೊ ಗೋಪುರ ಆ್ಯಂಗಲ್ ಅಲ್ಲಿ ಸಿಗೋಣ ಅಂದರೆ ಗೋಪುರ ಯಾಕೋ ಇಶ್ಯೂ ಬರ್ತಾ ಇದೆ. ಒಂದು 10 ಸೆಕೆಂಡ್ ರೆಕಾರ್ಡ್ ಮಾಡುತ್ತೆ, ಅದಾದಮೇಲೆ ರಿಪೇರಿಂಗ್ ಫೈಲ್ ಅಂತ ಬಂದು ಸ್ವಿಚ್ ಆಫ್ ಆಗ್ತಾ ಇದೆ ಗೋಪುರ. ಸೊ ನೋಡೋಣ, ಮತ್ತೇನಾದರೂ ಗೋಪುರ ಆನ್ ಆದರೆ ನಾನು ನಿಮಗೆ ಆನ್ ದ ವೇ ಏನಾದರೂ ತೋರಿಸ್ತೀನಿ, ಇಲ್ಲಾಂದರೆ ಡೈರೆಕ್ಟ್ ಇನ್ನು ಟೆಂಪಲ್ ಹತ್ರ ಸಿಗ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ವಿಡಿಯೋ ನೋಡ್ತಾ ಇದ್ರ ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಟೈಮ್ 9 ಕಾಲಾಗಿದೆ. ನಾನು ಹಾಸನಲ್ಲೇ ಟಿಫಿನ್ ಮಾಡ್ಕೊಂಡು ಈಗ ಶ್ರೀ ರಂಗನಾಥ ಸ್ವಾಮಿ ಗುಡಿ ಕಡೆ ಹೋಗ್ತಾ ಇದ್ದೀನಿ. ನನ್ನ ಹತ್ರ ಗೋಪುರದ್ದು ಟೋಟಲ್ 3 ಬ್ಯಾಟ್ರಿ ಇದೆ. ಅದರಲ್ಲಿ 2 ಬ್ಯಾಟ್ರಿ ಹಾಕಿದರೆ ಫೈಲ್ ಕರಪ್ಟೆಡ್ ಅಂತ ಬರ್ತಾ ಇದೆ, ರಿಪೇರಿಂಗ್ ಫೈಲ್ ಅಂತ ಬಂದು ಆಫ್ ಆಗ್ತಾ ಇದೆ. ಮೇ ಬಿ ಬ್ಯಾಟ್ರಿ ಇಶ್ಯೂ ಇರಬೇಕು. ಸೊ ಇನ್ನೊಂದು ಬ್ಯಾಟ್ರಿ ಹಾಕಿದರೆ ರೆಕಾರ್ಡ್ ಆಗ್ತಾ ಇದೆ. ಸೊ ಇವತ್ತು ಫುಲ್ಲು ಒಂದೇ ಬ್ಯಾಟ್ರಿಯಲ್ಲೇ ಅಡ್ಜಸ್ಟ್ ಮಾಡಬೇಕು. ಸೊ ವಾಪಸ್ ರೂಮಿಗೆ ಹೋದಾಗ ಮತ್ತೊಂದು ಸರಿ ಚಾರ್ಜ್ ಮಾಡ್ತೀನಿ ಬ್ಯಾಟ್ರಿನ. ಸೊ ಆಗುತ್ತೆ ಅನಿಸುತ್ತೆ ಒಂದು ಇಡೀ ದಿನ. ರಂಗನಾಥ ಸ್ವಾಮಿ ಗುಡಿ ಜಾಸ್ತಿ ದೂರ ಇಲ್ಲ, ಹಾಸನಿಂದ ಒಂದು 20-22 ಕಿಲೋಮೀಟ್ರ್ ಆಗುತ್ತೆ. 40 ನಿಮಿಷ ಬೇಕು ನಿಮಗೆ. ಇದು ಗೋರೂರು ಡ್ಯಾಮ್ ಇದೆಯಲ್ಲ, ಹೇಮಾವತಿ ಡ್ಯಾಮು, ಅದ್ರ ಹತ್ರನೇ ಇರೋದು. ಅದ್ರ ಬ್ಯಾಕ್ ವಾಟರ್ಸಲ್ಲೇ ಇರೋದು ಇದು ದೇವಸ್ಥಾನ. ಇದು ಹಾಸನಿಂದ ಅರ್ಕಲ್ಗೂಡು ಹೋಗೋ ರೋಡು. ನೀವೇನಾದರೂ ಅರ್ಕಲ್ಗೂಡು ಮೇಲೆ ಎಲ್ಲಾದರೂ ಹೋಗ್ತಾ ಇದ್ರೆ ಅಲ್ಲೊಂದು ತಂಬೂರಿ ಟೆಂಪಲ್ ಅಂತ ಇದೆ, ಅದನ್ನು ಸಖತ್ತಾಗಿದೆ. ಇದೆ ಅರ್ಕಲ್ಗೂಡು ರೋಡ್ ಇದು. ಸೊ ಅರ್ಕಲ್ಗೂಡು ಇಲ್ಲಿಂದ ಇನ್ನೂ 9 ಕಿಲೋಮೀಟ್ರ್ ಇದೆ. 9 ಕಿಲೋಮೀಟ್ರ್ಗಿಂತ ಮೊದಲೇ ಒಂದು ರೈಟ್ ಡೈವರ್ಷನ್ ಇದೆ. ಸೊ ಈ ಥರ ಒಂದು ಕಚ್ಚಾ ರೋಡ್ ಸಿಗುತ್ತೆ ನಿಮಗೆ. ಇನ್ನು 1-1.5 ಕಿಲೋಮೀಟ್ರ್ ಹೋಗ್ಬೇಕಷ್ಟೇ, ಜಾಸ್ತಿ ದೂರ ಇಲ್ಲ. ಹಾಸನು ಅರ್ಕಲ್ಗೂಡು ರೋಡಲ್ಲಿ ಅರ್ಕಲ್ಗೂಡ್ಗೂ 9 ಕಿಲೋಮೀಟ್ರ್ ಮೊದಲೇ ಇರೋದು ಇದು ಡೈವರ್ಷನ್ನು. ಇವತ್ತು ಸೋಮವಾರ, ಮೇ ಬಿ ಯಾರು ಇದ್ದಂಗಿಲ್ಲ ದೇವಸ್ಥಾನದ ಕಡೆ. ನೋಡೋಣ, ವೀಕೆಂಡಲ್ಲಾದರೆ ಜನ ಬಂದೇ ಬರ್ತಾರೆ. ಬೆಂಗಳೂರು ಅವ್ರು ಇದ್ದಾರಲ್ಲ ವೀಕೆಂಡಲ್ಲಿ ಬರೋಕ್ಕೆ. ನಾವು ಬೆಂಗಳೂರಲ್ಲೇ ಇರೋದು, ಬಟ್ ನಾವು ವೀಕೆಂಡ್ ಅಂದರೆ ಭಾನುವಾರ ಬಂದಿಲ್ಲ, ಸೋಮವಾರ ಬಂದಿದ್ದೀನಿ. ಸೊ ಎದುರಿಗೆ ಕಾಣ್ತಾ ಇದೆಯಲ್ಲ, ಅದೇ ದೇವಸ್ಥಾನ. 3 ಕಡೆನೂ ನೀರಿದೆ. ಸೊ ಈಗ ಬೇಸಿಗೆ ಅಲ್ಲ, ಸೊ ಹಂಗಾಗಿ ಸ್ವಲ್ಪ ನೀರು ಕಡಿಮೆ ಆಗಿದೆ. ರೈಟ್ ಸೈಡಲ್ಲಿ ಏನೋ ಬ್ರಿಡ್ಜು ಆಗ್ತಾ ಇದೆ ಮೇ ಬಿ. ನಿಮಗೆ ಲೆಫ್ಟಲ್ಲಿ ದೂರದಲ್ಲಿ ಗೋರೂರು ಡ್ಯಾಮು ಕಾಣುತ್ತೆ. ನೋಡೋಣ, ಇಳಿದ ಮೇಲೆ ಹೋಗೋಣ. ಸೊ ದೇವಸ್ಥಾನ ಹತ್ರ ಬಂದಿದ್ದೀನಿ. ನನ್ನ ಹಿಂದೆ ಏನು ನೋಡ್ತಾ ಇದ್ದೀರಲ್ಲ, ಅದೇ ದೇವಸ್ಥಾನ. ಸ್ವಲ್ಪ ಸ್ಟೆಪ್ಸ್ ಇದ್ದಾವೆ, ಹತ್ಕೊಂಡು ಮೇಲೆ ಹೋಗ್ಬೇಕಷ್ಟೇ. ನೋಡಿ, ಇದೇ ರೋಡ್ ಅದು. ಈ ರೋಡಲ್ಲೇ ನೀವು ಬರ್ತೀರಾ. ನೀರು ಸ್ವಲ್ಪ ಕಡಿಮೆ ಇದೆ, ಸೊ ಹಂಗಾಗಿ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ನೀವು ಮಾನ್ಸೂನಲ್ಲಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿವರೆಗೂ ಎಲ್ಲ ನೀರಿರುತ್ತೆ. ಸೊ ಅಲ್ಲೇನೋ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಸೊ ಈ ಸೈಡ್ ಈ ಕಡೆ ಹೋದರೆ ಅಲ್ಲಿ ದೂರ, ಅಲ್ಲಿ ಆ ಕಡೆ ಎಲ್ಲೋ ಡ್ಯಾಮ್ ಇದೆ, ಅಲ್ಲಿ ಅನ್ಸುತ್ತೆ. ಆ ಕಡೆ ಅಲ್ಲಿ ಕಾಣುತ್ತೆ ನೋಡಿ, ಅಲ್ಲಿ ಡ್ಯಾಮ್ ಇರೋದು. ಬೇಸಿಗೆ ಅಲ್ವಾ, ಸೊ ಹಂಗಾಗಿ ಸ್ವಲ್ಪ ನೀರು ಕಡಿಮೆ ಇದೆ. ನೀವು ಮಾನ್ಸೂನಲ್ಲಿ ಬಂದರೆ 2 ಸೈಡು ಫುಲ್ ಆಗಿರುತ್ತೆ ನೀರು. ಆವಾಗ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಗ್ರೀನ್ರಿನೂ ಇರುತ್ತೆ ಸುತ್ತಮುತ್ತ. ಸೊ ಇನ್ನು ಮೇಲೆ ಹೋಗೋಣ ದೇವಸ್ಥಾನಕ್ಕೆ.
ಇಲ್ಲಿ ಒಂದು ರಂಗನಾಥ್ ಸ್ವಾಮಿ ಬೇಲ್ಪುರಿ ಸೆಂಟರ್ ಇದೆ, ಓಪನ್ ಇಲ್ಲ ಇವತ್ತು. ಮೇ ಬಿ ಅವರು ವೀಕೆಂಡಲ್ಲಿ ಅಷ್ಟೇ ಓಪನ್ ಇರುತ್ತೆ ಅನ್ಸುತ್ತೆ. ಇವತ್ತು ಸೋಮವಾರ, ಸೊ ಹಂಗಾಗಿ ಯಾರು ಕಾಣ್ತಾ ಇಲ್ಲ, ನಾನು ಒಬ್ಬನೇ ಇರೋದಿಲ್ಲಿ. ಇಲ್ಲಿಂದ ಕೆಳಗಿಳಿದು ಹೋಗ್ಬೋದು ನೀರಿಗೂ. ನೋಡಿ ಇಲ್ಲಿ ದಾರಿ ಇದೆ ಅಲ್ಲಿ ಕೆಳಗೆ ಹೋಗಕ್ಕೆ. ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಬರೋಣ, ಆಮೇಲೆ ಆ ಕಡೆ ಹೋಗೋಣ. ದೇವಸ್ಥಾನನೂ ಕ್ಲೋಸ್ ಆಗಿದೆ. ಶ್ರೀ ರಂಗನಾಥ ಸ್ವಾಮಿ ಪ್ರಸನ್ನ ದೇವಸ್ಥಾನದ ಲೋಕಾರ್ಪಣೆ ದಿನಾಂಕ 22/11/2021 ಹಾಗೂ 29/11/2021. ಒಳಗೂ ಕ್ಲೋಸ್ ಇದೆ ದೇವಸ್ಥಾನ, ದೇವರು ಕಾಣಿಸಲ್ಲ. ಸೊ ಒಂದ್ಸರಿ ಸುತ್ತ ಹೋಗ್ಬಿಡೋಣ, ನೋಡೋಣ. ಸೊ ಆ ಕಡೆ ಎಲ್ಲ ಕಡೆನೂ ನೀರಿದೆ ಸುತ್ತನೂ. ನೀವು ಇಲ್ಲಿ ಹಿಂದೆಲ್ಲೂ ಎಳೆದು ಹೋಗಕ್ಕಾಗಲ್ಲ ನೀರಿಗೆ. ಸೊ ನೀರು ಜಾಸ್ತಿ ಇದ್ದಾಗ ಮೇ ಬಿ ಮೇಲಿನವರೆಗೂ ನೀರು ಬರುತ್ತೆ ಅನ್ಸುತ್ತೆ ಇಲ್ಲಿ. ಸೊ ನೀವ್ ಯಾರಾದ್ರೂ ಬರೋರಿದ್ರೆ ಮಾನ್ಸೂನಲ್ಲೇ ಬನ್ನಿ. ಈ ಟೈಮಲ್ಲಿ ಬಂದ್ರೆ ಏನು ಯೂಸ್ ಇಲ್ಲ, ಅಷ್ಟೇನು ನಿಮ್ಗೆ ಚೆನ್ನಾಗಿ ಕಾಣಲ್ಲ ಸೈಡಲ್ಲೆಲ್ಲ ವ್ಯೂ. ಸೊ ನೀವು ಮಾನ್ಸೂನಲ್ಲಿ ಪ್ಲಾನ್ ಮಾಡ್ಕೊಳ್ಳಿ. ಸೊ ಕೆಳಗೆ ಹೋಗೋಣ ನೀರ್ ಹತ್ರ. ಬಟ್ ನೀವು ಮಾನ್ಸೂನಲ್ಲಿ ಬಂದ್ರೆ ಕೆಳಗೆ ಇಳಿದು ನೀರ್ ಹತ್ರ ಹೋಗಕ್ಕಾಗಲ್ಲ. ಆ ಟೈಮಲ್ಲಿ ಮೇಲಿನವರೆಗೂ ನೀರೇ ಇರುತ್ತೆ, ಜಾಸ್ತಿ ನೀರಿರುತ್ತೆ, ಅವಾಗ ಇಳಿಯೋಕ್ಕಾಗಲ್ಲ ನೀರಿಗೆ. ಈಗಾದ್ರೆ ನಮಗೆ ನೀರು ಕಡಿಮೆ ಇದೆ, ಸೊ ಹಂಗಾಗಿ ನೀರಲ್ಲಿ ಇಳಿಬೋದು. ದೇವಸ್ಥಾನ ಮೇ ಬಿ ವೀಕೆಂಡಲ್ಲಿ ಮಾತ್ರ ಓಪನ್ ಇರುತ್ತೆ ಅನ್ಸುತ್ತೆ. ಸೊ ನೀವು ದರ್ಶನ ಮಾಡ್ಬೇಕು ಅಂತ ಇದ್ರೆ ವೀಕೆಂಡಲ್ಲೇ ಬರ್ಬೇಕಾಗುತ್ತೆ. ಇಲ್ಲ ಮೇ ಬಿ ಯಾವ್ದಾದ್ರು ಹಬ್ಬ ಇದ್ದಾಗೆಲ್ಲ ಓಪನ್ ಮಾಡ್ತಾರೋ ಏನೋ, ಅಲ್ಲಿ ಅದ್ರ ಬಗ್ಗೆ ಏನು ಡೀಟೇಲ್ಸ್ ಹಾಕಿಲ್ಲ, ಯಾವಾಗ ಓಪನ್ ಇರುತ್ತೆ ಏನು ಅಂತ. ಸೊ ನೀವು ಲೋಕಲ್ ಅವ್ರನ್ನ ಯಾರನ್ನಾದ್ರೂ ಕೇಳ್ಕೊಂಡು ಬರ್ಬೇಕಾಗ್ಬೋದು ಮೇ ಬಿ ದರ್ಶನ ಮಾಡ್ಬೇಕು ಅಂದ್ರೆ. ಸೊ ಟೆಂಪಲ್ ಎಲ್ಲ ನೋಡಿದ್ದಾಯ್ತು. ಶ್ರೀ ರಂಗನಾಥ ಸ್ವಾಮಿ ಗುಡಿ, ಕೋನಾಪುರ ಇದು. ಸೊ ಇಲ್ಲಿಂದ ಈಗ ನಾವು ಶೆಟ್ಟಿಹಳ್ಳಿ ಚರ್ಚಿಗೆ ಹೋಗೋಣ. ಇನ್ನು ಗೋಪುರ ಆ್ಯಂಗಲಲ್ಲಿ ಸಿಗ್ತೀನಿ.
ಲಾಸ್ಟ್ ಒಂದು 100 ಮೀಟ್ರ್ ಮಾತ್ರ ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ, ಬಿಟ್ಟರೆ ಆ ಕಡೆ ಎಲ್ಲ ಇನ್ನೂ ರೋಡ್ ಇಲ್ಲ ನೋಡಿ. ಮಾನ್ಸೂನಲ್ಲಿ ಇದು ಯಾವ ಥರ ಕಾಣುತ್ತೆ ಅಂತ ಒಂದು ಡ್ರೋನ್ ಶಾಟ್ ಹಾಕ್ತೀನಿ ನೋಡಿ. ಮಾನ್ಸೂನಲ್ಲಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಬರೋಕ್ಕೆ. ಈಗೆಲ್ಲ ಬಂದರೆ ನೀವು ಈ ಕಡೆ ಸೈಡಲ್ಲೆಲ್ಲ ಇಲ್ಲೆಲ್ಲ ಏನು ಜಾಗ ಇದೆಯಲ್ಲ ರೈಟ್ ಸೈಡಲ್ಲಿ ಈ ಕಡೆ ಇಲ್ಲೆಲ್ಲ ನೀವು ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ನೀರು ಹತ್ರ ಎಲ್ಲ ಹೋಗಿ. ಮಾನ್ಸೂನಲ್ಲಿ ಬಂದರೆ ನೀವು ನೀರು ಹತ್ರ ಹೋಗೋಕ್ಕಾಗಲ್ಲ. ಸೊ ಮಾನ್ಸೂನು ಮತ್ತು ಸಮ್ಮರ್ ಎರಡರಲ್ಲೂ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಇದ್ದೇ ಇದ್ದಾವೆ. ಸೊ ಇಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ ಲೆಫ್ಟಲ್ಲಿ. ಮತ್ತು ಮೇನ್ ರೋಡಿಗೆ ವಾಪಸ್ ಬಂದಿದ್ದೀನಿ. ಸೊ ನೀವು ಬಂದ ದಾರಿಲೇ ವಾಪಸ್ ಹೋಗ್ಬೇಕು ಶೆಟ್ಟಿಹಳ್ಳಿ ಚರ್ಚಿಗೆ. ಈ ಗುಡಿಯಿಂದ ಚರ್ಚ್ 15 ಕಿಲೋಮೀಟ್ರ್ ಆಗುತ್ತೆ, ಒಂದು ಅರ್ಧ ಗಂಟೆ ಬೇಕಾಗ್ಬೋದು ಅಷ್ಟೇ. ನೀವು ಹಾಸನಿಂದ ಬರೋದಾದರೆ 2 ಲೊಕೇಶನ್ಗಳು 24-25 ಕಿಲೋಮೀಟ್ರ್ ಇರೋದಷ್ಟೇ. ಮತ್ತು ಬೆಂಗಳೂರಿಂದ ಬರ್ತೀರಾ ಅಂದರೆ 200 ಕಿಲೋಮೀಟ್ರ್ ಆಗ್ತವೆ 2 ಲೊಕೇಶನ್ಗಳು. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ನಗ್ನಾಗ್ತಾ ಇರಿ, ಖುಷಿಯಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ.